ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಗ್ಲಾಸ್ ಎಲ್ಲ ಹಾಕೋ ಬಂದ್ಬಿಟ್ಟಿದ್ದಾರಲ್ಲ ಅಂತ ಯೋಚನೆ ಮಾಡಬೇಡಿ. ಏನಂತಂದರೆ ನನಗೆ ಕಣ್ಕುಟ್ಕ ಆಗಿದೆ, ಅದಕ್ಕೋಸ್ಕರ ಈ ಒಂದು ಗ್ಲಾಸ್ನ ಹಾಕೊಂಡಿದ್ದೀನಿ. ಮತ್ತು ಅದಕ್ಕೆ ಏನು ಮಾಡೋದು, ಮನೆ ಮದ್ದು ಏನು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಇದು ಬಂದು ಒಂದು 2-3 ಡೇಸ್ ಆಯಿತು, ಇನ್ನೂ ಕಡಿಮೆ ಆಗಿಲ್ಲ. ಮನೆ ಮದ್ದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಕಡಿಮೆ ಆಗಿದ ತಕ್ಷಣ ಯಾವುದು ತುಂಬ ಬೇಗ ವರ್ಕ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆದರೆ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ತುಂಬ ಜನ ಕ್ಲೈಂಟ್ಸು ನನ್ನ ಹತ್ರ ಸೇಮ್ ಕ್ವಶನ್ನ ಕೇಳ್ತಾ ಇದ್ದಾರೆ. ತುಂಬ ಕ್ಲೈಂಟ್ಸು ಈ ಬ್ರೈಡಲ್ ಮೇಕಪ್ಗೆ ಬುಕ್ ಮಾಡ್ಕೊಳ್ಳುವಾಗ ಅಥವಾ ನಾರ್ಮಲ್ ಮೇಕಪ್ಗೆ ಬುಕ್ ಮಾಡ್ಕೊಳ್ಳುವಾಗ ಬೇರೆಯವ್ರು ನಮಗೆ ಒಂದು 500-1000 ರುಪೀಸ್ಗೆಲ್ಲ ಮೇಕಪ್ ಮಾಡಿಕೊಡ್ತಾರೆ. ತುಂಬ ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ಮೇಕಪ್ ಮಾಡಿಕೊಡ್ತಾರೆ. ನೀವು ಯಾಕೆ ಅಷ್ಟೊಂದು ಚಾರ್ಜಸ್ ಮಾಡ್ತೀರಾ? ನಿಮ್ಮ ಹತ್ರ ಯಾಕೆ ಚಾರ್ಜಸ್ ಜಾಸ್ತಿ ಇರುತ್ತೆ? ಬೇರೆಯವ್ರು ನಮಗೆ 500 ಮಾಡಿಕೊಟ್ರು, 1000 ರುಪೀಸಿಗೆ ಮಾಡಿಕೊಟ್ರು ಅಂತ. ನಿಜ ನನಗೆ ಗೊತ್ತಿಲ್ಲ ಅವರೆಲ್ಲ ಯಾಕೆ ಅಷ್ಟೊಂದು ಕಡಿಮೆ ಬೆಲೆಗೆ ಮೇಕಪ್ ಮಾಡಿಕೊಡ್ತಿದ್ದಾರೆ ಅಂತ. ಹಂಗಂತ ಅವ್ರದ್ದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಅಥವಾ ಅವರು ಯಾವ ಥರ ಮೇಕಪ್ ಮಾಡಿಕೊಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಅವರು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ಸೀರಿಯಸ್ಲಿ ತುಂಬ ಜನ ಮೇಕಪ್ ಆರ್ಟಿಸ್ಟು ಯಾಕೆ ನಿಮಗೆ ಒಂದು ಬ್ರೈಡಲ್ ಬುಕ್ಕಿಂಗ್ಸ್ಗಾಗಿರ್ಬೋದು ಅಥವಾ ನಾರ್ಮಲ್ ಮೇಕಪ್ಪಿಗಾಗಿರ್ಬೋದು ಯಾಕೆ ಅಷ್ಟೊಂದು ಪ್ರೈಸ್ ಅವರು ಫಿಕ್ಸ್ ಮಾಡಿರ್ತಾರೆ. ಅಂದರೆ ಇವಾಗ ನೀವು 1500ಗೆಲ್ಲ ಮೇಕಪ್ ಮಾಡಿಕೊಡ್ತಾರೆ ಬೇರೆಯವರು ಅಂತ ಹೇಳಿದ್ರು, ಕೆಲವೊಂದು ಮೇಕಪ್ ಆರ್ಟಿಸ್ಟು ಯಾಕೆ ನಿಮಗೆ 5000, 6000, 7000 ತನಕ ಚಾರ್ಜಸ್ ಮಾಡ್ತಾರೆ ಒಂದು ಬ್ರೈಡಲ್ ಮೇಕಪ್ಪಿಗೆ ಅಂತ ಹೇಳಿದ್ರೆ, ಅವರು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ನೀವು ಮೇಜರಾಗಿ ತಿಳ್ಕೊಬೇಕಾಗುತ್ತೆ. ಅವರು ಆ ಒಂದು ಮೇಕಪ್ಗೆ ಯೂಸ್ ಮಾಡ್ತಿರ್ತಕ್ಕಂಥ ಪ್ರಾಡಕ್ಟ್ಗಳು ಯಾವುವು. ಯಾಕಂದರೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಒಂದು 2-3 ಪ್ರಾಡಕ್ಟ್ನ ತೋರಿಸ್ತೀನಿ. ಏನಂತಂದರೆ, ಇವಾಗ ನಾವು ಒಂದು ಪ್ರೈಮರ್ ಪರ್ಚೇಸ್ ಮಾಡಬೇಕು, ಒಂದು ಫೌಂಡೇಶನ್ ಪರ್ಚೇಸ್ ಮಾಡಬೇಕು, ಒಂದು ಕರೆಕ್ಟರ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೂ ಮಿನಿಮಮ್ ನಾವು ಅದ್ರ ಮೇಲೆ 2000ನಿಂದ 3000 ಒಂದು ಬ್ರೈಡಲ್ ಮೇಕಪ್ನ ನಾವು ಮಾಡಬೇಕು ಅಂದರೆ ಮಿನಿಮಮ್ 2000ನಿಂದ 3000 ಒಂದೊಂದು ಪ್ರಾಡಕ್ಟ್ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ಅಷ್ಟೊಂದು ಕಡಿಮೆ ಬೆಲೆಗೆ ಹೇಗೆ ಮೇಕಪ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಪ್ರಾಡಕ್ಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಪ್ರೈಮರು, ಅಫ್ಲರಿಜಾ ಅವ್ರದ್ದು ಮ್ಯಾಜಿಕ್ ಡ್ರಾಪು ಅಂತಲೇ ಹೇಳ್ತಾರೆ. ಪ್ರೈಮರ್ ಆಗಿನೂ ಇದು ಯೂಸ್ ಮಾಡ್ಕೋಬೋದು ನಾವು. ಅಂದರೆ ಇದು ಮೇಕಪ್ನ ವಾಟರ್ ಪ್ರೂಫ್ ಆಗಿ ಇರಿಸುತ್ತೆ ಮತ್ತು ಲಾಂಗ್ ಸ್ಟೇ ಇರುತ್ತೆ ಮೇಕಪ್ಪು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡೋದು. ಈ ಒಂದು ಪ್ರಾಡಕ್ಟ್ನ ಬೆಲೆ ನೀವು ಬೇಕಿದ್ರೆ ಆನ್ಲೈನಲ್ಲೂ ಇದನ್ನು ಚೆಕ್ ಮಾಡ್ಕೋಬೋದು, ಇದ್ರ ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು. ಇದ್ರ ಬೆಲೆ ನಿಮಗೆ 1009 ಅಂದರೆ ML ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೊಗೊಂಡಿರೋದು 30 ml. ನಿಮಗೆ ಇದು 1999ಇಂದ ಹಿಡಿದು 2999ವರೆಗೆ ಒಂದು ಪ್ರೈಮರ್ನ ಬೆಲೆ ನಿಮಗೆ 2000ದಿಂದ 3000 ತನಕ ಆಗುತ್ತೆ ಒಂದು ಪ್ರೈಮರ್ನ ಬೆಲೆ ಬಂದು. ಮತ್ತು ನಾವು ಒಂದು ಬ್ರೈಡ್ಗೆ ಸಿಲಿಕಾನ್ ಫೌಂಡೇಶನ್ನ ಯೂಸ್ ಮಾಡ್ತೀವಿ ಅಥವಾ ಮ್ಯಾಟಿಫೈಡ್ ಫೌಂಡೇಶನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮ್ಯಾಕ್ ಬ್ರ್ಯಾಂಡು ಅಥವಾ ಅಫ್ಲರಿಜಾನೇ ಆಗಿರ್ಬೋದು, ನಾರ್ಸೆ ಆಗಿರ್ಬೋದು, ಯಾವುದೇ ಒಂದು ನೀವು ಅಫಿಷಿಯಲ್ಸ್ ಬ್ರ್ಯಾಂಡು ಸ್ಕಿನ್ ಫ್ರೆಂಡ್ಲಿ ಬ್ರ್ಯಾಂಡ್ ಫೌಂಡೇಶನ್ನ ನೀವು ಯೂಸ್ ಮಾಡ್ತಿದ್ದೀರಾ, ಐ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದಾರೆ ಅವರು ಮೇಕಪ್ ಆರ್ಟಿಸ್ಟು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಆ ಒಂದು ಫೌಂಡೇಶನ್ ಒಂದೊಂದು ಫೌಂಡೇಶನ್ದೇ ಬೆಲೆ ಬಂದು ನಿಮಗೆ ಒಂದು 3000ಇಂದ 4000 ತನಕ ಇರುತ್ತೆ. 3000ಇಂದ 4000 ತನಕ ಒಂದು ಫೌಂಡೇಶನ್ ಬೆಲೆ ಆಯಿತು. ಒಂದು ಪ್ರೈಮರ್ದು 2000ಇಂದ 3000 ಆಯಿತು. ಓಕೆನಾ. ಒಂದು ಕನ್ಸೀಲರ್ ಬೆಲೆ ಬಂದು ನಿಮಗೆ 2000-3000 ರೂಪಾಯಿ ಆಗುತ್ತೆ. ಒಂದು ಕನ್ಸೀಲರ್ ಬೆಲೆ ಒಂದು ಬ್ರೈಡಲ್ ಮೇಕಪ್ ಯೂಸ್ ಮಾಡುವಂಥ ಕನ್ಸೀಲರ್ದು. ಅಂಥದ್ರಲ್ಲಿ ಹೇಗೆ ನಿಮಗೆ 500 ಮತ್ತು 1000 ರುಪೀಸ್ಗೆ ಮೇಕಪ್ ಆರ್ಟಿಸ್ಟ್ ಮಾಡ್ಕೊಡೋಕ್ಕೆ ಸಾಧ್ಯ? ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಓಡ್ತಿರ್ಬೋದು. ಏನದು ಅಂತಂದರೆ, ನೀವು 3000 ಕೊಟ್ಟೊಂದು ಫೌಂಡೇಶನ್ ತೊಗೋತೀರಾ, 2000 ಕೊಟ್ಟೊಂದು ಪ್ರೈಮರ್ ತೊಗೋತೀರಾ. ಓಕೆ, ಅದೆಲ್ಲದನ್ನು ನಮ್ಮೊಬ್ಬರ ಮೇಲೆ ನೀವು ಯೂಸ್ ಮಾಡಲ್ವಲ್ಲ. ಆದರೆ ಬರೀ ಫೌಂಡೇಶನ್ ಪ್ರೈಮರ್ ಹಾಕಿದ ತಕ್ಷಣ ನಿಮ್ಮ ಮೇಕಪ್ ಕಂಪ್ಲೀಟ್ ಆಗಲ್ವಲ್ಲ. ಒಂದು ಮೇಕಪ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಸ್ಕಿನ್ ಪ್ರಿಪ್ರೇಷನ್ ಮಾಡ್ಕೋಬೇಕು, ಮಾಯ್ಶ್ಚರೈಸರ್ ಹಾಕಬೇಕು, ಪ್ರೈಮರ್ ಹಾಕಬೇಕು, ಫೌಂಡೇಶನ್ನು, ಐ ಶ್ಯಾಡೋಸು, ಲಿಪ್ಸ್ಟಿಕ್ಕು, ಹೈಲೈಟರು, ಮತ್ತು ಏರ್ ಸ್ಟೈಲ್ ಮಾಡಿಕೊಡ್ತೀವಿ, ಏರ್ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡ್ತೀವಿ, ಸ್ಟ್ರೈಟು, ಕ್ರಿಂಪು, ಕರ್ಲ್ಸ್ ಮಾಡ್ತೀವಿ, ಸ್ಯಾರಿ ಡ್ರ್ಯಾಪಿಂಗ್ ಮಾಡ್ತೀವಿ.
ಇಷ್ಟೆಲ್ಲದನ್ನು ಸೇರಿ ನಿಮಗೆ ಆ ಒಂದು ಚಾರ್ಜಸ್ನ ಫಿಕ್ಸ್ ಮಾಡಿರ್ತೀವಿ ಹೊರತು ಬರೀ ನಿಮಗೆ ಒಂದು ಫೌಂಡೇಶನ್ ಅಪ್ಲಿಕೇಶನ್ ಮಾಡಲಿಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಚಾರ್ಜಸ್ನ ಮಾಡಿರಲ್ಲ. ನನಗೆ ಬೇರೆ ಮೇಕಪ್ ಆರ್ಟಿಸ್ಟು ಹೇಗೆ ಅಷ್ಟೊಂದು ಕಡಿಮೆ ಬೆಲೆಗೆ ಮೇಕಪ್ ಮಾಡಿಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ. ಆದರೆ ಡೆಫಿನೆಟಾಗಿ ನಾನು ನಿಮಗೆ ಹೇಳುವಂಥ ಒಂದು ಸಜೆಷನ್ ಏನು ಅಂತ ಅಂದರೆ, ನೀವು ಯಾವುದೇ ಕಾರಣಕ್ಕೂ ನಾನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ನ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಇವತ್ತಲ್ಲ ನಾಳೆ ನಿಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಕೊಟ್ಟೇ ಕೊಡುತ್ತೆ. ನಿಮಗೆ ಆ ಒಂದು ಮೇಕಪ್ ಪ್ರಾಡಕ್ಟಿಂದ ಮುಂದೆ ಪಿಂಪಲ್ಸ್ ಆಗ್ಬೋದು, ಸ್ಕಿನ್ ರ್ಯಾಷಸ್ ಆಗ್ಬೋದು, ಅಥವಾ ಇವಾಗ ಕೆಲವ್ರಿಗೆ ನೋಡಿ ಮೇಕಪ್ ಮಾಡಿಸ್ಕೊಂಡು ನಾಳೆನೇ ಚಿಕ್ಕ ಗುಳ್ಳೆಗಳಾಗಿರುತ್ತೆ ಸ್ಕಿನ್ ಮೇಲೆಲ್ಲ. ಈ ಬೆವರು ಸೊಲೆ ಬರುತ್ತಲ್ಲ, ಅದೇ ಥರ ಸಣ್ಣ ಗುಳ್ಳೆಗಳಾಗ್ಬಿಡುತ್ತೆ. ಆ ಥರ ರ್ಯಾಷಸ್ ಆಗ್ಬೋದು, ಅಥವಾ ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು, ಮುಂದೆ ಫ್ಯೂಚರಲ್ಲಿ ಸ್ಕಿನ್ ಕ್ಯಾನ್ಸರ್ ಕೂಡ ಬರ್ಬೋದು. ದಯವಿಟ್ಟು ನೀವು ರಿಸ್ಕ್ ತಗೊಳ್ಳೋಕ್ಕೆ ಹೋಗಬೇಡಿ. ಮೇಕಪ್ ಮಾಡಿಸ್ಕೋಬೇಕಿದ್ರೆ ಅವ್ರು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ, ಯಾವ ಬ್ರ್ಯಾಂಡ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದಾರೆ, ಅದು ಸ್ಕಿನ್ ಜೊತೆ ಯಾವ ಥರ ವರ್ಕ್ ಆಗುತ್ತೆ, ಅದರಿಂದ ಯಾವುದೇ ಥರ ಫ್ಯೂಚರಲ್ಲಿ ಪ್ರಾಬ್ಲಮ್ ಬರಲ್ವಾ ಅಂತೆಲ್ಲ ಚೆಕ್ ಮಾಡಿ ನಿಮಗೆ ಒಂದು 500 1000 ರುಪೀಸು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಮೇಕಪ್ ಆರ್ಟಿಸ್ಟ್ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಯೂಸ್ ಮಾಡಿಸಿ ನೀವು ಮೇಕಪ್ನ ಮಾಡಿಸ್ಕೊಳ್ಳಿ. ನಿಮ್ಮ ಒಂದು ಬ್ಯೂಟಿಫುಲ್ ಲೊಕೇಶನ್ನ ಹೆಲ್ದಿಯಾಗಿ ಬ್ಯೂಟಿಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ವಿಡಿಯೋಸ್ಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್.